ದೇವುಡು ಅವರ ಮಹಾಬ್ರಾಹ್ಮಣ. ಕನ್ನಡ ಓದುಗರಿಗೆ ದಿವಂಗತ ದೇವುಡು ಅವರು ಚಿರಪರಿಚಿತರು. ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಪ್ರಪ್ರಥಮವಾಗಿ ಕೈಯಾಡಿಸಿ ಸೈ ಎನ್ನಿಸಿಕೊಂಡಿರುವ ಧೀರಾಗ್ರಣಿಗಳು. ಕಥೆ, ಕಾದಂಬರಿ, ಲಲಿತ ಪ್ರಬಂಧಗಳಂತೆ ತರ್ಕಮೀಮಾಂಸಾದಿ ವೈಚಾರಿಕ ಗ್ರಂಥಗಳೂ ಅವರ ಹೊಸ ದೃಷ್ಟಿಯ ಮೂಸೆಯಲ್ಲಿ ಹೊಸ ಸೃಷ್ಟಿಯಾಗಿ ಮೈದೋರಿವೆ. ವಸ್ತು, ಪರಿಸರ, ಕಾಲ, ಇತಿಹಾಸವೇ ಏಕೆ, ಲೋಕಾಂತರಗಳ ಇತಿಮಿತಿ ಮೀರಿ ಮನೋಮಂಡಲದಲ್ಲಿ ವಿಹರಿಸುವ ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ, ಮಹಾದರ್ಶನ ಕನ್ನಡ ಸಾರಸ್ವತ ಕ್ಷೇತ್ರಕ್ಕೆ ದೇವುಡುರವರು ನೀಡಿರುವ ಅಮರ ಮೇರುಕೃತಿಗಳು. ಮಹಾಬ್ರಾಹ್ಮಣದ ಕಥೆ ಪ್ರಸಿದ್ಧರಾದ ವಸಿಷ್ಠ ವಿಶ್ವಾಮಿತ್ರರದು. ಋಗ್ವೇದ, ಯಜುರ್ವೇದ, ಐತರೇಯ, ಕೌಶೀತಕಿ, ಗೋಪಥ, ಕಾತ್ಯಾಯನ, ಷಡ್ವಿಂಶ ಬ್ರಾಹ್ಮಣಗಳು, ರಾಮಾಯಣ, ಮಹಾಭಾರತ, ಹರಿವಂಶ, ವಿಷ್ಣುಪುರಾಣ, ವಾಯುಪುರಾಣ, ಯೋಗ ವಾಸಿಷ್ಠ ಇವುಗಳಲ್ಲಿ ಬಂದಿದೆ. ಆದರೂ ರಾಮಾಯಣದ ಕಥೆಯನ್ನು ಮುಖ್ಯವಾಗಿಟ್ಟುಕೊಂಡು ಮಿಕ್ಕ ಕಡೆಗಳಲ್ಲಿ ಸಿಕ್ಕುವ ಅಂಶಗಳನ್ನು ಸಂದರ್ಭೋಚಿತವಾಗಿ ಸೇರಿಸಿಕೊಂಡು ಹೆಣೆದಿರುವ ಕಥೆ ಈ ಮಹಾಬ್ರಾಹ್ಮಣ. ಜಗತ್ತು ಹೊಸ ಯುಗದ ಹಾದಿಯಲ್ಲಿದೆ. ಭಾರತವಿಂದು ಸ್ವತಂತ್ರವಾಗಿದೆ. ಜಗತ್ತಿಗೆ ಹೊಸ ಬೆಳಕು ಬೇಕಾಗಿದೆ. ಹಿಂದಿನ ಧರ್ಮಾಚಾರ್ಯರ ಹಾದಿ ಹಿಡಿದು ವಿವೇಕಾನಂದ ರಾಮಕೃಷ್ಣರಂತೆ ಅನುಭವ ವೇದಾಂತವನ್ನು ಲೋಕಕ್ಕೆ ನೀಡಿ ತಾನೂ ಉದ್ಧಾರವಾಗಿ ಲೋಕವನ್ನು ಉದ್ಧಾರ ಮಾಡುವ ಕಾರ್ಯ ಭಾರತದ್ದು ಎಂಬ ನಂಬಿಕೆಯುಳ್ಳವರು ಶೂದ್ರನನ್ನು ಬ್ರಾಹ್ಮಣನನ್ನಾಗಿ ಮಾಡುವ ಗಾಯತ್ರಿಯ ಕರ್ತೃವಿನ ಕಥೆಯನ್ನು ಗೌರವಿಸುವರು. ಸೂಪರ್ಮ್ಯಾನ್ ಹಂಬಲದವರು ಆತನ ಜಾಡು ಹಿಡಿದು ಕೃತಾರ್ಥರಾಗುವರು. ಈ ಕಥೆಯಲ್ಲಿ ವಿಶ್ವಾಮಿತ್ರನು ಪಡೆದ ಸಿದ್ಧಿಗಳನ್ನೆಲ್ಲ ಪಡೆಯಬಲ್ಲವರು ನಮ್ಮ ದೇಶದಲ್ಲಿ ಎಷ್ಟೋ ಜನರು ಇದ್ದಾರೆ. ಆದ್ದರಿಂದ ಈ ಗ್ರಂಥ ಕಥೆಯೆಂದವರಿಗೆ ಕಥೆ, ಶಾಸ್ತ್ರವೆಂದವರಿಗೆ ಶಾಸ್ತ್ರ, ವಿದ್ಯೆ ಎಂದವರಿಗೆ ವಿದ್ಯೆ. 1ನೇ ತರಂಗ. ಭಗವಾನ್ ಆದಿತ್ಯದೇವನು ಉಷೆಯಿತ್ತ ಹಸ್ತಲಾಘವವನ್ನು ಸ್ವೀಕರಿಸಿ ಜಗತ್ತಿನ ಚರಾಚರಗಳಿಗೆಲ್ಲ ಚೈತನ್ಯವನ್ನು ದಾನ ಮಾಡುತ್ತಾ ಪ್ರಾಚೀ ಸಿಂಹಾಸನವನ್ನು ಏರಬರುತ್ತಿದ್ದಾನೆ. ನಕ್ಷತ್ರಗಳು ದೂರದಲ್ಲಿ ಪಶ್ಚಿಮ ದಿಗಂತದಲ್ಲಿ ಅಲ್ಲೊಂದು ಇಲ್ಲೊಂದು ಇದ್ದು ಹೊಸ ರಾಜನ ಪ್ರಾದುರ್ಭಾವ ಕಾಲದಲ್ಲಿ ಇರುವ ಹಳೆಯ ರಾಜನ ಕಡೆಯವರಂತೆ ಅಸ್ತತೇಜರಾಗುತ್ತಿವೆ. ಮಹಾನುಭಾವರ ಕೀರ್ತಿಯಂತೆ ಆಶ್ರಮಗಳಲ್ಲಿ ಹೋಮಧೂಮವು ಸೂಕ್ಷ್ಮವಾದರೂ ಸುಗಂಧ ಭೂಯಿಷ್ಠವಾಗಿ ಮೇಲಕ್ಕೆ ಏಳುತ್ತಿದೆ. ಸರ್ವಾತ್ಮನಾದ ಸವಿತೃದೇವನ ಕೀರ್ತಿಯನ್ನು ಹೊಗಳುವ ಭಂಟರೋ ಎಂಬಂತೆ ಸಾಮಗಾನ ಮಾಡುವ ಬ್ರಾಹ್ಮಣರನ್ನು ಅನುಸರಿಸುತ್ತಿವೆಯೋ ಎಂಬಂತೆ ಹಕ್ಕಿಗಳು ಹಾಡುತ್ತಿವೆ. ಪ್ರಕೃತಿಯು ಪ್ರಾತಃ ಕಾಲದ ಮನೋಹರವಾದ ತಂಗಾಳಿಯಲ್ಲಿ ಮಿಂದ ಸುಂದರಿಯಂತೆ ಮನೋಹರವಾಗಿವೆ. ವಸಿಷ್ಠರು ಅಗ್ನಿಗೇಹದಲ್ಲಿ ಆಗತಾನೇ ಉಪಾಸನೆಯನ್ನು ಮುಗಿಸಿ 3 ಅಗ್ನಿಗಳ ಜೊತೆಗೆ 4ನೆಯ ಉರಿಯುವ ಅಗ್ನಿಯಂತೆ ತೇಜೋವಿರಾಜಿತರಾಗಿ ಕುಳಿತಿದ್ದಾರೆ. ಆರುಂಧತೀ ದೇವಿಯು ತಮ್ಮ ಕಾರ್ಯವನ್ನು ಮುಗಿಸಿ ಮೇಲಕ್ಕೆ ಎದ್ದಿದ್ದಾಳೆ. ಆಕೆಯು ಎಂದಿನಂತೆ ಪತಿದೇವನೂ ಏಳುವನು ಎಂದು ಅಷ್ಟು ಹೊತ್ತು ಕಾದಳು. ಅವನು ಏಳಲಿಲ್ಲ. ಕಣ್ಣುಗಳು ನೆಟ್ಟ ನೋಟದಿಂದ ದೂರದ ದಿಗಂತದ ಆಚೆ ದೃಗ್ಗೋಚರವಾಗಿರುವುದನ್ನು ನೋಡುತ್ತಿರುವಂತೆ ನೋಡುತ್ತಿವೆ. ಹುಬ್ಬುಗಳು ಕೊಂಚ ಮುರಿದಂತಾಗಿ ಕಾಣುತ್ತಿರುವ ನೋಟದ ಗಂಭೀರತೆಯನ್ನು ಸೂಚಿಸುತ್ತಿವೆ. ಮುಖವೂ ಗಂಭೀರವಾಗಿ ಕಾಣುತ್ತಿರುವುದು ಅಷ್ಟು ಸುಖಮಯವಾಗಿಲ್ಲ ಎಂಬುದನ್ನು ತೋರಿಸುತ್ತಿದೆ. ಹಾಗೆ ಅಷ್ಟು ಹೊತ್ತಿದ್ದು ಮುಖವು ಪ್ರಸನ್ನವಾಯಿತು. ಅರುಂಧತೀ ದೇವಿಯು ಮನಸ್ಸು ನಿರಾಳವಾಯಿತು. ಬಹಳ ದೂರ ಸಂಚಾರ ಹೋಗಿದ್ದ ಮನಸ್ಸು ಹಿಂದಿರುಗಿ ಬಂದುದನ್ನು ತೋರಿಸುವಂತೆ ಒಂದು ನಿಟ್ಟುಸಿರು ಬಂತು. ಅದರ ಹಿಂದೆಯೇ ಇಷ್ಟೇ ತಾನೆ ಎಂಬ ನಿಶ್ಚಲ ದೃಢಭಾವದ ಸಣ್ಣ ನಗುವು
ಪ್ರಶಾಂತ ಸರಸಿಯಲ್ಲಿ ಸಹಜವಾಗಿ ಬರುವ ಸಣ್ಣಲೆಯಂತೆ ಪ್ರಕಟವಾಯಿತು. ದೇವಿಯು ಅಲ್ಲೇ ನಿಂತಿದ್ದರು. ಅವರಿಗೆ ಇದೇನು ಎಂದು ಕೇಳಬೇಕೆಂಬ ಕುತೂಹಲ. ಆದರೆ ಆ ದೇವನ ಸನ್ನಿಧಿಯಲ್ಲಿ ತಾನಾಗಿ ಮಾತಾಡಿದುದಿಲ್ಲ. ಅದರಿಂದ ಮೌನವಾಗಿದ್ದರು. ಆ ಮೌನವೇ ಬಹುಶಃ ವಸಿಷ್ಠರಿಗೆ ಆಕೆಯ ಕುತೂಹಲವನ್ನು ಸೂಚಿಸಿತೇನೋ. ಅವರು ಮಾತನಾಡಿದರು, ಆಗುವುದೆಲ್ಲ ಆಗಲಿ. ಆಕೆಯು ಆ ಸೂತ್ರವಾಕ್ಯದ ಮೇಲೆ ವ್ಯಾಖ್ಯಾನ ಮಾಡಬೇಕೆಂದಿರಲಿಲ್ಲ. ಆದರೂ ಸ್ತ್ರೀ ಸಹಜವಾದ ಕುತೂಹಲವೇ ಆಕೆಯು ನಿರೋಧಿಸಬೇಕೆನ್ನುವುದರೊಳಗಾಗಿ ಹಾಗೆಂದರೆ ಎಂದು ಬಿಟ್ಟಿತು. ವಸಿಷ್ಠರು ನಕ್ಕು ಹೇಳಿದರು, ನ್ಯಾಯ, ನಾನೇ ಎಲ್ಲವನ್ನೂ ಹೇಳಬೇಕಾಗಿತ್ತು. ಆಶ್ರಮದ ಅಧಿರಾಜ್ಞಿಯೇ ಆಶ್ರಮದ ವಿಷಯ ತಿಳಿದಿರಬೇಡವೇ? ಹೊಸದೊಂದು ಸೃಷ್ಟಿಯಾಗಲಿದೆ. ಆ ನಾಟಕದ ಪೂರ್ವರಂಗವು ನಮ್ಮ ಆಶ್ರಮದಲ್ಲಿ ನಡೆಯುವುದು. ದೇವಿ, ನಿಮ್ಮ ಆಶ್ರಮದಲ್ಲಿ ರಕ್ತಪಾತವಾಗುವುದು. ಅದು ಅಷ್ಟು ಇಷ್ಟಲ್ಲ, ಆಶ್ರಮದ ಭೂಮಿಯ ಬಾಯಾರಿಕೆ ಎಡಗುವಷ್ಟು ರಕ್ತಪಾತ. ಅಷ್ಟು ಬಲಿಯಾಗಬೇಕೇ ಎಂದು ನಿಟ್ಟುಸಿರು ಬಂತು. ಬಲಿಯಿಲ್ಲದೆ ಫಲವೆಲ್ಲಿ? ಪ್ರಕೃತಿಯ ರುದ್ರ ಭಯಂಕರ ನರ್ತನದ ಫಲವಾಗಿ ಆಗುವ ಆ ಹೊಸ ಸೃಷ್ಟಿಯ ಸತ್ಫಲವನ್ನೂ ಕಂಡೆ. ತಾನಾಗಿ ಕಣ್ಣಿಗೆ ಬಿತ್ತು. ಸಂತೋಷವಾಗಿ ನಗು ಬಂತು. ಅರುಂಧತಿ ಕಾತರಳಾದಳು, ವಿಷಣ್ಣನಾದಳು. ಏನು, ರಕ್ತಪಾತವೇ ಆಶ್ರಮದಲ್ಲಿ? ಅದು ನಮ್ಮ ಆಶ್ರಮದಲ್ಲಿ? ಆಕೆಯ ಭಾವವನ್ನು ಕಂಡು ವಸಿಷ್ಠರಿಗೆ ಇನ್ನೂ ನಗೆ ಬಂತು. ಹಿತವಾಗಿ ಮಿತವಾಗಿ ಒಂದು ಸಲ ನಕ್ಕು, ಏನು ದೇವಿಯವರೇ, ಪ್ರಕೃತಿಯು ತನ್ನ ಮುಖವನ್ನು ಗಂಟಿಕ್ಕಿ ಸಿಡಿಲು ಗುಡುಗುಗಳಿಂದ ಅಬ್ಬರಿಸಿ ದೊಡ್ಡ ಮಳೆ ಕರೆದಾಗ ನಿಮ್ಮ ಆಶ್ರಮದ ಭೂಮಿಯಲ್ಲಿ ಮಣ್ಣು ಕೊಚ್ಚಿ ಹೋಗುವುದಿಲ್ಲವೇ? ಹಾಗೆಂದು ಸಿಡಿಲು ಗುಡುಗು ದೊಡ್ಡ ಮಳೆಗಳನ್ನು ಬೇಡವೆನ್ನುವಿರಾ? ಹಾಗೆಯೇ ಇದು. ಹೌದು, ನಿಮ್ಮ ಆಶ್ರಮದಲ್ಲಿ ರಕ್ತಪಾತವಾಗುವುದು. ಅಷ್ಟೇ ಅಲ್ಲ, ರಕ್ತದ ಹೊಳೆ ಹರಿಯುವುದು. ಏಕಾಗಬಾರದು? ತ್ರಿಗುಣಗಳಿಂದ ಆಗಿರುವ ಈ ಪಂಚಭೂತಗಳಿಂದ ಆಗಿರುವ ಈ ಜಗತ್ತಿನಲ್ಲಿ ಆ 3 ಗುಣಗಳೂ ಇದ್ದೇ ಇವೆ. ಅಲ್ಲಲ್ಲಿ ಒಂದೊಂದು ಕಾರಣಾಂತರದಿಂದ ಒಂದು ಗುಣವು ಮಾತ್ರ ಕಾಣುತ್ತಿದ್ದರೂ ಇತರ ಗುಣಗಳು ಅಲ್ಲಿ ಇರಲೇ ಇಲ್ಲವೇ? ಅಡಗಿ ಕುಳಿತಿದ್ದವು. ಇದು ಜಗತ್ತು ದೇವಿ. ಗಳಿಗೆಗೂ ಬದಲಾಯಿಸುತ್ತಿರುವುದೇ ಇದರ ಗುಣ. ಮಾನವನ ಮನಸ್ಸು ಆ ಬದಲಾವಣೆಯನ್ನು ಸಹಿಸಿಕೊಳ್ಳಲಾರದೆ ಒಂದೇ ಸ್ಥಿತಿ ಇರಲಿ ಎಂದು ಹಂಬಲಿಸುವುದು. ಆದರೆ ಕರ್ತನ ನಿಯಮವು ಹಾಗಲ್ಲ. ಹಳೆದು ಹೋಗಬೇಕು, ಹೊಸದು ಬರುತ್ತಿರಬೇಕು. ಅದಕ್ಕಾಗಿಯೇ ಆಗಾಗ ಇದ್ದ ಸ್ಥಿತಿಯು ಹಠಾತ್ತಾಗಿ ಬದಲಾಗುವುದು. ಅಡಗಿದ್ದ ಗುಣಗಳು ರೇಗಿ ಮೇಲಕ್ಕೆ ಏಳುವು. ನದಿಯಲ್ಲಿ ಹೊಸ ನೀರು ಬಂದು ಎಲ್ಲವನ್ನೂ ಹೊಡೆದುಕೊಂಡೋಡುವಂತೆ ತಮೋಗುಣವು ರೇಗಿ ಎಲ್ಲವನ್ನೂ ತೊಡೆಯುವುದು. ಅದನ್ನು ಕಂಡು ನಾವು ಅಳುವುದೇ? ತಮೋಗುಣವು ಬಂದು ಗುಡಿಸಿಕೊಂಡು ಹೋಗದಿದ್ದರೆ ರಜೋಗುಣವು ಬಂದು ಹೊಸ ಆಟವನ್ನು ಹೂಡುವುದೆಲ್ಲಿ? ಮೃತ್ಯುವಿನ ರುದ್ರನರ್ತನವಲ್ಲವೇ ದೇವಿ ಹೊಸ ಸೃಷ್ಟಿಯ ನಾಂದಿ? ಈ ತಮಸ್ಸು, ಈ ರಜಸ್ಸುಗಳು ಇಷ್ಟು ಸಂಭ್ರಮದಿಂದ ವಿಜೃಂಭಿಸದಿದ್ದರೆ ಸತ್ವಗುಣವು ಎಲ್ಲಿಂದ ಬರಬೇಕು? ರಸಮಯವಾದ ಫಲವು ಬೇಕು ಎನ್ನುವವನು ಹೀಚುಕಾಯಿಗಳ ಒಗರು ಹುಳಿಗಳನ್ನು ಬೇಡವೆಂದರೆ ಹೇಗೆ? ಎಲ್ಲವನ್ನೂ ಮಾಡುವುದು ಕಾಲ. ಆ ಕಾಲದ ಒಂದು ಕೊನೆ ಕರಾಳವಾದರೆ ಇನ್ನೊಂದು ಶಾಂತ ಸುಖ. ಅದು ಪ್ರಕೃತಿಯ ಧರ್ಮ. ಕಾರ್ಯತಃ ಎರಡೂ ಒಂದೇ ಆದರೂ ಆರಂಭ ಮುಕ್ತಾಯಗಳೆರಡರಲ್ಲೂ ಒಂದೇ ಭಾವವಿರುವುದು ಅಪರೂಪ. ದೇವಿ,
ಅಲ್ಲದೆ ಸುಖ ದುಃಖ ಎರಡೂ ವಿಕಾರಗಳು. ಒಂದು ಚಿನ್ನದ ಬಳೆ, ಇನ್ನೊಂದು ಕಬ್ಬಿಣದ ಬಳೆ. ಕಬ್ಬಿಣದ ಬಳೆ ಬೇಡ, ಚಿನ್ನದ ಬಳೆ ಬೇಕು ಎಂದುಕೊಂಡ ನಮ್ಮ ಮನಸ್ಸಿಗೆ ಒಂದು ಒಗ್ಗಿದೆ, ಇನ್ನೊಂದು ಒಗ್ಗಿಲ್ಲ. ಒಗ್ಗಿರುವುದು ಇನ್ನಷ್ಟು ಕಾಲ ಇರಲಿ, ಬೇಡವಾದುದು ಬೇಗ ಮುಗಿಯಲಿ ಎನ್ನುವೆವು. ಅದೇಕೆ ಹಾಗಾಗಬೇಕು? ಬೇಕಾಗಿರುವುದು ಬೇಗ ಮುಗಿದು ಬೇಡವಾದುದೇ ಇನ್ನಷ್ಟು ಕಾಲ ನಡೆಯಬಾರದೇಕೆ? ನಮಗೆ ಬೇಕಾದುದನ್ನೆಲ್ಲ ಕೊಡುವ ನಂದಿನಿಯೂ ಒಂದೊಂದು ಸಲ ತಲೆಯನ್ನು ಹಾಗೆನ್ನುವುದಿಲ್ಲವೇ? ದಿವ್ಯ ಧೇನುವಿನಲ್ಲಿಯೂ ಒಂದು ಸಲ ಅನಿಷ್ಟ ಚೇಷ್ಟೆಯೂ ಕಾಣುವುದಿಲ್ಲವೇ? ಹಾಗೆ ಬರಲಿ, ಏನೇನು ಬರಬೇಕೋ ಅದೆಲ್ಲ ಬರಲಿ. ಕಾಲಗರ್ಭದಲ್ಲಿ ಅಡಗಿರುವುದೆಲ್ಲ ಈಚೆಗೆ ಬರಲಿ. ಅದೂ ಒಂದು ಲೀಲೆ ಎಂದರೆ ಮುಗಿಯಿತು. ಲೀಲೆ ಎಂದರೆ ಅದರ ಕರಾಳ ರೂಪ ಅಡಗಿತು, ಅದರ ಸುಖಮಯ ರೂಪದ ದರ್ಶನವಾಯಿತು. ಆಗ ಕಾಲನ ಜೊತೆಯಲ್ಲಿ ನಾವು ಲೋಲರು ಅಲ್ಲವೇ? ಗುರುದೇವನ ಮಾತು ಕೇಳಿ ಅರುಂಧತಿಗೆ ಆಶ್ಚರ್ಯವಾಯಿತು. ಎರಡೆರಡು ಮಾತಿನಲ್ಲಿ ಎಲ್ಲವನ್ನೂ ಮುಗಿಸುವವರು ಇವತ್ತು ಇಷ್ಟು ದೀರ್ಘವಾಗಿ ಮಾತನಾಡುತ್ತಿರುವುದೇಕೆ? ಏನೋ ಭಯಂಕರವಾದ ಪ್ರಸಂಗವಿರಬೇಕು. ಆಶ್ರಮದಲ್ಲಿ ರಕ್ತಪಾತ, ಅದರಲ್ಲಿಯೂ ಬ್ರಹ್ಮರ್ಷಿಗಳ ಆಶ್ರಮದಲ್ಲಿ. ಎಲ್ಲೆಲ್ಲಿಯೂ ಶಾಂತಿ ತುಂಬಿ ತುಳುಕುತ್ತಿರುವ ಬ್ರಹ್ಮಭೂಮಿಯಲ್ಲಿ ರಕ್ತಪಾತ. ಹಾರುವ ಹಕ್ಕಿ, ಈಜುವ ಮೀನು ಕೂಡ ಜಗಳವನ್ನು ಅರಿಯದ ಭೂಮಿಯಲ್ಲಿ ರಕ್ತಪಾತ. ನನಗೇಕೆ? ದೇವರು ಅಷ್ಟು ಹೇಳಿದುದೂ ನೀನು ಸಿದ್ಧವಾಗಿರು ಎಂದು ಹೇಳುವುದಕ್ಕೆ. ಅವರ ಬಾಯಲ್ಲಿ ಬಂದ ಮೇಲೆ ಅದು ನಿಜ, ಆಗಿಯೇ ತೀರುವುದು. ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಬೇಕು. ಮನೋವಿಕಾರದ ಒಂದು ಮುಖ ಸುಖ, ಇನ್ನೊಂದು ಮುಖ ದುಃಖ. ಆಗಲಿ, ಒಂದು ಮುಖ ಕಂಡಾಗ ಕೊಂಚ ಶ್ರಮಪಟ್ಟು ಇನ್ನೊಂದು ಮುಖವನ್ನು ಇತ್ತ ತಿರುಗಿಸಿಕೊಂಡರಾಯಿತು ಎಂದು ಧೈರ್ಯ ಮಾಡಿಕೊಂಡಳು. ಆದರೂ ರಕ್ತಪಾತ, ನೆಲವು ಕುಡಿದು ಉಗುಳುವಷ್ಟು ರಕ್ತಪಾತ ಎಂದರೆ ಆಕೆಯ ಎದೆಯು ನಡುಗಿತು. ಅಲ್ಲಿಯೇ ಕುಳಿತು ಎಲ್ಲವನ್ನೂ ವಿಸ್ತಾರವಾಗಿ ಕೇಳಬೇಕು ಎನ್ನಿಸಿತು. ಆದರೆ ಬಹುದಿನಗಳಿಂದ ನಡೆದು ಬಂದು ಅಭ್ಯಾಸವಾಗಿರುವುದನ್ನು ಮೀರುವುದೆಂತು? ಪತಿಯ ಅಪ್ಪಣೆಯಿಲ್ಲದೆ ಅಗ್ನಿಗೃಹದಲ್ಲಿ ಕುಳಿತುಕೊಳ್ಳುವುದೆಂತು? ಅಲ್ಲದೆ ಏನು ಕೇಳಬೇಕಾದರೂ ಆಗ ಅಲ್ಲ, ಈ ಸಿದ್ಧಾಂತಕ್ಕೆ ಬರುವುದರೊಳಗಾಗಿ ಹಿಂದಿನ ರಾತ್ರಿ ತನಗಾದ ಒಂದು ಕನಸು ನೆನಪಾಯಿತು. ಅದನ್ನೂ ಬಾಯಿ ನುಡಿದು ಬಿಟ್ಟಿತು. ನಿನ್ನೆಯ ರಾತ್ರಿ ಏನೋ ಸ್ವಪ್ನ, ಅಷ್ಟು ಸುಖವಾಗಿರಲಿಲ್ಲ. ಅದು ನೆನಪಾದಾಗಲೆಲ್ಲ ಏನೋ ಕಹಿ ಎಂದಳು ಆಕೆ. ವಸಿಷ್ಠರು ನಕ್ಕರು. ಹೌದು ಹೌದು, ನಾಲಗೆಯ ಆಧಾರಕ್ಕೆ ಒಳಪಟ್ಟಾಗ ಕಹಿಯೂ ಕಹಿ, ಸಿಹಿಯೂ ಸಿಹಿ. ಅದು ನಮ್ಮ ಅಧಿಕಾರಕ್ಕೆ ಸಿಕ್ಕಿದರೆ ಆಗ ಕಹಿಯೂ ಕಹಿ, ಸಿಹಿಯೂ ಕಹಿ ಎಂದರು. ಅರುಂಧತಿಗೆ ಅಲ್ಲಿಂದ ಮುಂದೆ ಮಾತನಾಡಲು ಆಗಲಿಲ್ಲ. ನಿಜ ನಿಜ, ಅವರು ಹೇಳಿದ ಹಾಗೆ ಎಲ್ಲವೂ ಮಂಗಳದ ಮುಂಬೆಳಗು, ಅರ್ಥವಾಗುವವರೆಗೂ ಅಮಂಗಳ, ಆದರೆ ಮಂಗಳ ಎಂದುಕೊಂಡು ಆಕೆಯು ಹೊರಟು ಹೋದಳು. ಭವಿಷ್ಯವು ಘೋರವೆಂದು ಒಬ್ಬರಿಗೆ ಪ್ರತ್ಯಕ್ಷವಾಗಿ ಇನ್ನೊಬ್ಬರಿಗೆ ಪರೋಕ್ಷವಾಗಿ ಗೊತ್ತು. ಆದರೂ ಯಾರೂ ಅದನ್ನು ತಪ್ಪಿಸಲು ಯತ್ನ ಮಾಡಲಿಲ್ಲ. ಎರಡನೆಯ ತರಂಗ. ಮಹಾರಾಜ ಕೌಶಿಕನು ಆಶ್ರಮದಲ್ಲಿ ತನ್ನ ಶಿಬಿರದಲ್ಲಿ ಬ್ರಹ್ಮರ್ಷಿಯಿಂದ ಸತ್ಕಾರವನ್ನು ಪಡೆದು ಸಂತೋಷ ಪರವಶನಾಗಿ ಆಶ್ಚರ್ಯಮಗ್ನನಾಗಿ ಸಂಭ್ರಾಂತನಾಗಿ ಕುಳಿತಿದ್ದಾನೆ. ಸತ್ಕಾರವು ಅವನು ನಿರೀಕ್ಷಿಸುವುದಕ್ಕೂ ಆಗದಷ್ಟು ದೊಡ್ಡದು. ತನ್ನಂತಹ ಅಧಿರಾಜನಿಗೂ ಸಾಧ್ಯವೇ ಎನ್ನುವಷ್ಟು ಹಿರಿದು. ಅರಸನಿಂದ ಹಿಡಿದು ಆಳಿನವರೆಗೆ, ಆನೆಯಿಂದ ಹಿಡಿದು
ನಾಯಿಯವರೆಗೆ ಎಲ್ಲರಿಗೂ ಎಲ್ಲಕ್ಕೂ ಸತ್ಕಾರವು ನಡೆದಿದೆ. ನಿಜವಾಗಿಯೂ ಅದು ಸಮಾರಾಧನ. ಕೌಶಿಕನು ಚಿಂತಿಸುತ್ತಿದ್ದಾನೆ. ಈತನು ಕುಲಪತಿಯೇ ನಿಜ. ಆದರೂ ಧರ್ಮಿಷ್ಠನಾದ ಈತನು 1 ವರ್ಷಕ್ಕೆ ಆಗುವಷ್ಟು ಮಾತ್ರ ಸಂಭಾರಗಳನ್ನು ಉಳ್ಳವನು. ಈ ದಿನದ ಸತ್ಕಾರಕ್ಕೆ ಆಗಿರುವ ದ್ರವ್ಯ ಸಂಭಾರಗಳನ್ನು ಕುರಿತು ಯೋಚಿಸಿದರೆ ಈ ಆಶ್ರಮಕ್ಕೆ ಬಹುಶಃ 5 ವರ್ಷಕ್ಕಾದರೂ ಆದೀತು. ನಾನು ಬಂದು ಈತನಿಗೆ ಹೀಗೆ ಅನಾನುಕೂಲವಾಯಿತೋ, ನನ್ನಿಂದ ತೊಂದರೆಯಾಯಿತೋ, ಅಥವಾ ಈ ಬ್ರಹ್ಮರ್ಷಿಯು ದೇವಲೋಕದಿಂದ ಏನಾದರೂ ಎಲ್ಲವನ್ನೂ ತರಿಸಿದನೋ? ಉಂಟು. ಈತನ ಶಿಷ್ಯರಾದ ನರಪತಿಗಳು ಅನೇಕರು ಉಂಟು. ಈತನಿಗಾಗಿ ಸರ್ವಸ್ವವನ್ನೂ ಒಪ್ಪಿಸುವವರುಂಟು. ಆದರೆ ಇಷ್ಟು ಬೇಗ ಇಷ್ಟು ಸಂಭಾರಗಳನ್ನು ಒದಗಿಸುವುದು ಹೇಗೆ ಎಂದು ಮುಂತಾಗಿ ಬಹುದೀರ್ಘವಾಗಿ ಯೋಚಿಸುತ್ತಿದ್ದಾನೆ. ಆಗಾಗ ಇದೆಲ್ಲ ಮಾಯಾಸೃಷ್ಟಿಯೋ, ತಾನು ಕಂಡುದೆಲ್ಲವೂ ಕನಸೋ ಎನ್ನಿಸುತ್ತದೆ. ತಾನು ನಿಂತಿರುವ ಪರ್ಣಕುಟಿಯು ನಿಜವಾಗಿಯೂ ರಾಜಯೋಗ್ಯವಾಗಿದೆ. ತಾನು ಸೇವಿಸಿದ ಅಮೃತಾನ್ನವು ಹೊಟ್ಟೆಯಲ್ಲಿದ್ದು ಅದರ ಭಾರವು ತನ್ನಲ್ಲಿ ಇರುವೆನೆಂಬುದನ್ನು ತೋರಿಸುತ್ತಿದೆ. ಕನಸೆನ್ನುವುದೆಂತು? ರಾಜದೂತನೊಬ್ಬನು ಬಂದು ಕಾಣಿಸಿಕೊಂಡನು. ಕೌಶಿಕನ ಪರಿಚರನು ಅವನ ಆಗಮನವನ್ನು ತಿಳಿಸಿದನು. ರಾಜನ ಅಪ್ಪಣೆಯಾಯಿತು. ದೂತನು ಬಂದು ಎಲ್ಲವನ್ನೂ ಅರಿಕೆ ಮಾಡಿದನು. ಆಶ್ರಮದಲ್ಲಿ ಸುರಭಿಯ ಮಗಳಾದ ನಂದಿನಿಯುಂಟು. ಆಕೆಯು ತಾಯಿಯಂತೆ ಮಹಿಮಾ ಸಂಪನ್ನಳು. ಗುರುದೇವರ ಹೋಮಧೇನು ಆಕೆ. ಈ ದಿನ ಅತಿಥಿ ಪೂಜೆಯೆಲ್ಲ ಆಕೆಯ ಮಹಿಮೆಯಿಂದ ನಡೆದುದು. ಇಂತಹ ಸಮಾರಂಭವು ಈ ಆಶ್ರಮದಲ್ಲಿ ಆಗಾಗ ನಡೆಯುವುದುಂಟು. ಆದರೆ ಈ ಸಲದ ವೈಭವ ಸಂಭ್ರಮಗಳು ಇದುವರೆಗೆ ಯಾವಾಗಲೂ ಇರಲಿಲ್ಲ. ರಾಜನು ಮೈಯೆಲ್ಲ ಕಿವಿಯಾಗಿ ಕೇಳಿದನು. ಒಂದು ಹಸುವಿನಿಂದ ಇದಿಷ್ಟು. ಆ ಹಸುವು ಕಾಮಧೇನುವಿನ ಮಗಳು. ಮಹಿಮಾ ಸಂಪನ್ನಳಾದ ಆಕೆಯಿಂದ ಇಂತಹ ಅತಿಥಿ ಪೂಜೆಯು ಸಾಧ್ಯ. ವಸಿಷ್ಠರ ಗುಟ್ಟು ಇದು. ಯಾರು ಏನು ಒಪ್ಪಿಸಿದರೂ ಬೇಡವೆನ್ನುವುದರ ರಹಸ್ಯವಿದು. ಆಯಿತು. ಸಾಮ್ರಾಜ್ಯರಿಗೂ ಸಾಧ್ಯವಲ್ಲದ ಕಾರ್ಯಗಳನ್ನು ಮಾಡಬಲ್ಲ ಈ ಧೇನುವನ್ನು ಇಟ್ಟುಕೊಂಡು ಈತನಾದರೂ ಮಾಡುವುದೇನು? ಇಂತಹ ರತ್ನವು ಸಮ್ರಾಟನಲ್ಲಿ ಇರಬೇಕಲ್ಲದೆ ಏನಕ್ಕೇನಾಪಿ ತೃಪ್ತಿಯನ್ನು ಪಡೆಯುವವರು ತುಂಬಿರುವ ಆಶ್ರಮದಲ್ಲಿ ಇರುವುದೇ? ಹಾಗೆಂದು ಇದನ್ನು ಕೇಳುವುದೆಂತು, ತೆಗೆದುಕೊಳ್ಳುವುದೆಂತು? ತಪಸ್ವಿಯಾಗಿ ಧರ್ಮಿಷ್ಠನಾಗಿರುವವನ ಆಶ್ರಮದಲ್ಲಿರುವುದೆಲ್ಲ ಬ್ರಹ್ಮಸ್ವವು. ರಾಜನಿಗೆ ಬ್ರಹ್ಮಸ್ವದ ಮೇಲೆ ಅಧಿಕಾರ ಉಂಟೆ? ಲೋಕವೆಲ್ಲ ರಾಜನದು ಎಂದ ಮೇಲೆ, ಲೋಕದಲ್ಲಿ ಇರುವುದೆಲ್ಲ ರಾಜಸ್ವ ಎಂದ ಮೇಲೆ, ಅದರಲ್ಲಿ ಇಷ್ಟು ತೆಗೆದಿಟ್ಟು ಇವರ ಮೇಲೆ ರಾಜನಿಗೆ ಅಧಿಕಾರವಿಲ್ಲವೆಂದರೆ ಹೇಗೆ? ರಾಜನು ತಾನಾಗಿ ಅದನ್ನು ಬೇಡವೆಂದಿರುವನು. ಬೇಡವೆಂದವನು ಬೇಕಾದಾಗ ಮತ್ತೆ ಬೇಕು ಎಂದರೆ ತಪ್ಪೇನು? ಈ ಧೇನುವು ಸರ್ವಥಾ ರಾಜಯೋಗ್ಯವಾದುದು. ವಿಕ್ರಯದಿಂದ, ವಿನಿಮಯದಿಂದ ಅಥವಾ ಬಲಪ್ರಯೋಗದಿಂದ ಅಂತೂ ಸರ್ವಥಾ ಇದು ಅರಮನೆಗೆ ಬರಬೇಕು. ಹಾಗೆಂದು ಬ್ರಹ್ಮಸ್ವವನ್ನು ಅಪಹಾರ ಮಾಡುವುದೇ? ಅದರಲ್ಲೂ ವಸಿಷ್ಠರಂತಹ ಬ್ರಹ್ಮರ್ಷಿಯ ಸ್ವತ್ತನ್ನು ಅಪಹಾರ ಮಾಡುವುದೇ? ಕೂಡದು. ಬ್ರಹ್ಮಸ್ವವನ್ನು ತೆಗೆದುಕೊಳ್ಳುವುದು ಅಗ್ನಿಯನ್ನು ತೆಗೆದು ಮಡಿಲಲ್ಲಿ ಕಟ್ಟಿಕೊಂಡಂತೆ. ಜೀರ್ಣವಾಗುವುದು ಕಷ್ಟ, ಪಥ್ಯವಲ್ಲ. ಕೂಡದು. ಹಾಗಲ್ಲ. ಅಪಹಾರ ಎಲ್ಲಿಂದ ಬಂತು? ಲೋಕವೆಲ್ಲ ದೇವತೆಗಳದು. ದೇವತೆಗಳೆಲ್ಲ ರಾಜನಲ್ಲಿ ಇರುವವರು. ರಾಜದಂಡದ ಬಲದಿಂದ ಎಲ್ಲವೂ ಸುವ್ಯವಸ್ಥಿತವಾಗಿರುವುದು. ಸಮಾಜದಲ್ಲಿ ಮತ್ಸ್ಯ ನ್ಯಾಯವು ನೆಲೆಸದಂತೆ
ಕಾಪಾಡುವ ರಾಜನಿಗೆ ಎಲ್ಲರೂ ಋಣಿಗಳು. ಬ್ರಾಹ್ಮಣನಾದರೂ ಬ್ರಹ್ಮಜ್ಞನಾದರೂ ತನ್ನ ತಪಸ್ಸಿನಲ್ಲಿಯೂ ಒಂದು ಭಾಗವನ್ನು ರಾಜನಿಗೆ ಕರವಾಗಿ ಕೊಡುವನಲ್ಲವೇ? ಹೀಗಿರಲು ಆ ಕರದ ಬದಲಾಗಿ ಈ ಧೇನುವು ಬರಲಿ, ಇಲ್ಲವಾದರೆ ಬೇಕಾದುದನ್ನು ತೆಗೆದುಕೊಂಡು ಕೊಡಲಿ. ಇಲ್ಲದಿದ್ದರೆ ದೇವಧೇನುವು ದೇವಾಂಶ ಸಂಭೂತನಾದ ರಾಜನದಾಗಲಿ, ಹೇಗೂ ಅಪಹಾರವಲ್ಲ. ಹೌದು, ರಾಜನಾದವನು ಯಾವುದೊಂದು ಸಿದ್ಧಿಯನ್ನು ಉಪೇಕ್ಷಿಸಕೂಡದು. ರಾಜರ ಗುರಿ ಸಮೃದ್ಧಿ, ತ್ಯಾಗವಲ್ಲ. ತನಗಿರುವ ಸರ್ವ ಸಾಮರ್ಥ್ಯವನ್ನೂ ವಿನಿಯೋಗಿಸಿ ಸಮೃದ್ಧಿಯನ್ನು ಸಂಪಾದಿಸಬೇಕು. ಹರಿಯುವ ನೀರನ್ನು ಅಡ್ಡಗಟ್ಟಿ ಉಪಯೋಗಿಸಿಕೊಳ್ಳುವಂತೆ ಬೆಳೆದು ನಿಂತಿರುವ ಕಾಡನ್ನು ತೃಣಕಾಷ್ಟಾದಿಗಳಿಗಾಗಿ ಉಪಯೋಗಿಸಿಕೊಳ್ಳುವಂತೆ ಲೋಕದಲ್ಲಿ ಇರುವ ಸಮಸ್ತ ಸಿದ್ಧ ವಸ್ತುಗಳನ್ನು ಸಮೃದ್ಧಿ ಸಾಧನವಾಗುವಂತೆ ಉಪಯೋಗಿಸಬೇಕಾದುದು ರಾಜಧರ್ಮ. ಅದನ್ನು ಬಿಟ್ಟು ಕಾರಣಾಂತರ ಲುಬ್ಧನಾಗಿ ದೊರಕಿದ ಅವಕಾಶವನ್ನು ಬಿಟ್ಟರೆ ಅದು ಅವನ ದೌರ್ಬಲ್ಯ. ನಿಜ, ದಿಟ. ಸಂಗ್ರಹಿಸಬೇಕಾದ ವಸ್ತುವನ್ನು ಸಂಗ್ರಹಿಸದೇ ಬಿಟ್ಟರೆ ಲೋಕವನ್ನು ಆಳುವುದಾದರೂ ಎಂತು? ಅದರಿಂದ ಇದು ಕರ್ತವ್ಯ. ರಾಜನಿಗೆ ತನ್ನ ಸಿದ್ಧಾಂತವು ಸರಿಯೇ ಎಂದು ಇನ್ನೂ ಅನುಮಾನ. ಆದರೂ ರಾಜ ಸಹಜವಾದ ತೀವ್ರತೆಯಿಂದ ಸಿದ್ಧಾಂತವನ್ನು ಸರಿ ಎಂದನು. ಮನಸ್ಸು ಕಾರ್ಯೋನ್ಮುಖವಾಗಿರಲು ಬುದ್ಧಿಯು ವಿಚಿಕಿತ್ಸೆ ಮಾಡುವುದೆಂತು? ಜಿಜ್ಞಾಸೆಗೆ ಅವಕಾಶವೆಲ್ಲಿ? ರಾಜದೂತನಿಗೆ ಅಪ್ಪಣೆಯಾಯಿತು, ಭಗವಾನರ ಸಮಯವನ್ನು ನೋಡಿಕೊಂಡು ಬಾ. ರಾಜದೂತನು ಮಿಂಚಿನ ವೇಗದಿಂದ ಓಡಿಹೋಗಿ ಉತ್ತರವನ್ನು ತಂದನು. ಗುರುದೇವರ ಅಪ್ಪಣೆಯಾಯಿತು. ಸಂಜೆಯು ಸಮೀಪಿಸುತ್ತಿದೆ. ತಮೋಗುಣದ ವೇಳೆ. ಸಂಧ್ಯೆಯು ಮುಗಿದ ಮೇಲಾದರೆ ಚೆನ್ನ. ಈಗಲೇ ಬರಬೇಕು ಎಂಬುದು ರಾಜರ ಅಭಿಪ್ರಾಯವಾದರೆ ಅವರ ಆಜ್ಞೆಯು ನಮಗೆ ಸರ್ವದಾ ಮಾನ್ಯ. ರಾಜನು ತಲೆದೂಗಿದನು. ಹೌದು, ಆಳುವ ಅರಸನು ಇಲ್ಲದಿದ್ದರೆ ಲೋಕವೇ ಆಳುವುದು. ಆದುದರಿಂದಲೇ ಸರ್ವರೂ ಅರಸನಿಗೆ ತಲೆಬಾಗಬೇಕು. ಎಲ್ಲ ತೇಜಸ್ಸು ರಾಜತೇಜದ ಮುಂದೆ ಒಂದು ಗಳಿಗೆಯಾದರೂ ಮಂಕಾಗಬೇಕು. ಆಯಿತು, ತಮೋಗುಣದ ವೇಳೆ ಎಂದರಲ್ಲ. ಸರಿ, ಅದು ನಮ್ಮನ್ನೇನು ಮಾಡೀತು? ಬ್ರಹ್ಮರ್ಷಿಯಾಗಿ, ತಪಸ್ವಿ ಶ್ರೇಷ್ಠನಾಗಿ, ಬ್ರಹ್ಮವಿತ್ತಮನಾಗಿ, ಗುಣಾತೀತನಾಗಿರುವ ಬ್ರಾಹ್ಮಣ. ಆತನೂ ರಾಜನನ್ನು ತಿರಸ್ಕರಿಸಿದವನಲ್ಲ. ಇಷ್ಟೆಲ್ಲ ಆತಿಥ್ಯ ಮಾಡಿ ನಮಗೆ ಗೌರವ ತೋರಿಸಿದ್ದಾನೆ. ಸರ್ವ ಪ್ರಕಾರದಿಂದಲೂ ಆತನಲ್ಲಿ ಆಶ್ರಮೋಚಿತವಾದ ವಿನಯವನ್ನು ನಡೆಯಬೇಕೆಂದು ಸರ್ವಥಾ ಸಂಕಲ್ಪವನ್ನು ಮಾಡಿರುವ ನಾವು ಸರ್ವ ತೇಜೋಮಯನಾದ ರಾಜ, ಸರ್ವ ದೇವತಾಮಯನಾದ ಬ್ರಾಹ್ಮಣ, ಈ ಈರ್ವರ ನಡುವೆ ಕಾಲದ್ದೇನು ನಡೆದೀತು ಎಂದು ಗೊತ್ತು ಮಾಡಿಕೊಂಡು ನಾವು ಈಗಲೇ ಬರುವುದಾಗಿ ಬ್ರಹ್ಮರ್ಷಿಗಳ ಸನ್ನಿಧಿಯಲ್ಲಿ ವಿಜ್ಞಾಪಿಸು ಎಂದು ದೂತನನ್ನು ಕಳುಹಿಸಿ ತಾನು ಆತನ ಹಿಂದೆಯೇ ಅತಿ ಮಿತ ಪರಿವಾರನಾಗಿ ಪಾದಚಾರಿಯಾಗಿ ವಸಿಷ್ಠರ ಪರ್ಣಶಾಲೆಯ ಕಡೆಗೆ ನಡೆದು ಹೊರಟನು. ರಾಜನು ಅಷ್ಟು ದೂರ ಹೋಗುತ್ತಿದ್ದ ಹಾಗೆಯೇ ಸಮಾರಾಧನೆಯ ವಿಶೇಷ ಭೋಜನಕ್ಕಾಗಿ ಬಂದಿದ್ದ ಭಾರಿಯ ಗೃಧ್ರವೊಂದು ಮೇಲಕ್ಕೆದ್ದು ಹೋಗಿ ಫಲಭಾರ ನಮ್ರವಾಗಿದ್ದ ಶಾಖೆಯ ಮೇಲೆ ಕುಳಿತುಕೊಂಡಿತು. ಅದರ ಭಾರವನ್ನು ತಡೆಯಲಾರದೆಯೋ ಅಥವಾ ಇನ್ನೇನೋ ಆ ಶಾಖೆಯು ಮುರಿದು ಬಿತ್ತು.